Hello everyone, welcome to Sanmarga classes. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಪಾಠದ 19ನೇ ಪ್ರಶ್ನೆ. ಆಸವಿತ ನೀರಿನ ಮೂಲಕ ವಿದ್ಯುತ್ ಪ್ರವಹಿಸುವುದೇ ಅಥವಾ ಇಲ್ಲವೇ? ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ. ಹಾಗಿದ್ರೆ ಆಸವಿತ ನೀರು ಅಂದ್ರೆ ಅದರಲ್ಲಿ ಯಾವುದೇ ರೀತಿಯ ಲವಣಗಳು ಕರಗಿರುವುದಿಲ್ಲ. ನೀರು ಇದು ಬಹಳ ಶುದ್ಧ ರೂಪದಲ್ಲಿರುವಂತಹ ನೀರಾಗಿದೆ. ಅದರಲ್ಲಿ ಯಾವುದೇ ಖನಿಜ ಲವಣಗಳು ಕರಗಿರೋದಿಲ್ಲ. ಹಾಗಿದ್ರೆ ಅಂತಹ ನೀರಿನಲ್ಲಿ ವಿದ್ಯುತ್ ಪ್ರವಾಹ ಆಗ್ತದ್ಯಾ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, ಈ ಎರಡನೇ ಕೇಸ್ ಇದೆ ಅಲ್ಲ, ಇದು ಆಸವಿತ ನೀರಿದೆ. ಇದು ಆಸವಿತ ನೀರು. ಈಗ ಈ ಆಸವಿತ ನೀರು ಏನಿದೆ, ಇದರಲ್ಲಿ ನಾವು ವಿದ್ಯುತ್ ಈಗ ಬಲ್ಬ್ ಬೆಳಗ್ತಾ ಇದೆಯಾ? ಇಲ್ಲ, ಬಲ್ಬ್ ಬೆಳಗ್ತಾ ಇಲ್ಲ. ಅಂದ್ರೆ ವಿದ್ಯುತ್ ಪ್ರವಹಿಸ್ತಾ ಇಲ್ಲ. ಸರಿಯಾಗಿದೆ. ಆಸವಿತ ನೀರಿನ ಮೂಲಕ ವಿದ್ಯುತ್ ಪ್ರವಹಿಸುವುದಿಲ್ಲ. ಏಕೆಂದರೆ ಸಂಪೂರ್ಣ ಆಸವಿತ ನೀರು ಲವಣ ಮುಕ್ತವಾಗಿರುತ್ತದೆ. ನಿಮಗೆ ಗೊತ್ತು, ನೀರಿನಲ್ಲಿ ವಿದ್ಯುತ್ ಪ್ರವಹಿಸಬೇಕೆಂದರೆ ಅದರಲ್ಲಿ ವಿಲೀನಗೊಂಡ ಲವಣವಿರಬೇಕಾಗುತ್ತದೆ. ನೀರಿನಲ್ಲಿ ವಿದ್ಯುತ್ ಪ್ರವಹಿಸಬೇಕು ಅಂದ್ರೆ ಅದರಲ್ಲಿ ಲವಣಗಳು ವಿಲೀನಗೊಂಡಂತಹ ಸ್ಥಿತಿಯಲ್ಲಿ ಇದ್ದಾಗ ಅವು ವಿದ್ಯುತ್ತನ್ನ ಹರಿಲಿಕ್ಕೆ ಅನುವು ಮಾಡಿ ಕೊಡ್ತವೆ. ಹಾಗಾಗಿ ಆಸವಿತ ನೀರಿನ ಮೂಲಕ ವಿದ್ಯುತ್ ಪ್ರವಹಿಸುವುದಿಲ್ಲ. ಅದಕ್ಕೆ ನಾವು ಒಂದ್ ಸ್ವಲ್ಪ ಅಡಿಗೆ ಉಪ್ಪನ್ನ ಸೇರಿಸ್ಬಿಟ್ವಿ ಅಂದ್ರೆ, ಈಗ ಅಡಿಗೆ ಉಪ್ಪನ್ನ ತಗೊಂಡಿದ್ದಾರೆ, ಇದಕ್ಕೆ ಸೇರಿಸ್ಬಿಟ್ಟಿದ್ದಾರೆ, ಅವಾಗ ನೋಡಿ ಬಲ್ಬ್ ಬೆಳಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಯಾಕೆಂದ್ರೆ ಅಡಿಗೆ ಉಪ್ಪು ಅನ್ನುವಂಥದ್ದು ಒಂದು ಲವಣ ಅಲ್ವಾ? ಇದನ್ನ ನೀರಿನಲ್ಲಿ ವಿಲೀನಗೊಳಿಸಿದಾಗ ಇದು ವಿದ್ಯುತ್ ಹರಿಸ್ಲಿಕ್ಕೆ ಸಹಾಯ ಮಾಡ್ತದೆ, ಅನುವು ಮಾಡಿ ಕೊಡ್ತದೆ. ಥ್ಯಾಂಕ್ ಯು.